ಮಂಗಳೂರಲ್ಲಿ ಐವಾನ್ ಡಿಸೋಜಾ ಹೈವಾನ್ ಅಂತಾರೆ ಕೆಲವರು, ಇವರಿಗೆ ಅದು ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ನೋಡಿ, ಒಂದು ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಹಕ್ಕಿದೆ, ರೈಟ್ಸ್ ಇದೆ ಭಾರತದಲ್ಲಿ. ಅದು ಕೂಡ ಭಾರತ ಎಂತೆಂಥ ಪ್ರತಿಭಟನೆಗಳಿಗೆ, ಅದು ಕೂಡ ಆಮರಣಾಂತ ಉಪವಾಸಂಥ ಪ್ರತಿಭಟನೆಗೆ ಸಾಕ್ಷಿ ಆಗಿರುವಂಥ ದೇಶ. ಆದರೆ ನೀವು ಅಣಕು ಪ್ರದರ್ಶನ ಮಾಡಿ, ಶವ ಎತ್ಕೊಂಡು ಹೋಗಿ ಅದನ್ನು ಸಮಾಧಿ ಮಾಡಿ, ನೋ ಪ್ರಾಬ್ಲಮ್. ಆದರೆ ಪಕ್ಕದ ಒಂದು ಶತ್ರು ರಾಷ್ಟ್ರದ ಬಗ್ಗೆ ಮಾತಾಡುವಂಥದ್ದು ಬೇಕಾಗಿಲ್ಲ. ನಮ್ಮನ್ನು ಹೋಲಿಕೆ ಮಾಡಿಕೊಂಡು ನೋಡಿ, ಇದಾಗಿಲ್ಲ ಅಂದರೆ ಬಾಂಗ್ಲಾದೇಶದ ರೀತಿ ಮುತ್ತಿಗೆ ಹಾಕ್ತೇನೆ ಅಂತ ಹೇಳ್ತಂಥ MLC ಯಾರು, ಐವಾನ್ ಡಿಸೋಜಾ. ಏನಾದ್ರ ಅರ್ಥ? ಬಾಂಗ್ಲಾದೇಶದ ರೀತಿ ಮುತ್ತಿಗೆ ಹಾಕುವಾಗ 300 ಜನ ಸತ್ತೋದ್ರು, ಗುಂಡೇಟಿನಿಂದ ಸತ್ತೋದ್ರು. ಈಗೇನು ಮಾಡೋಣ? ಅದಕ್ಕೆ 300 ಜನರನ್ನ ಎಲ್ಲಿಂದ ತರೋಣ? ಯಾರಿಗೆ ಗುಂಡು ಹೊಡೆಯೋಣ? ಬೆಳಗ್ಗೆ ವರದಿ ಮಾಡಿದ್ದ ನಿಮ್ಮ ರಿಪಬ್ಲಿಕ್ ಕನ್ನಡ ಮಂಗಳೂರು ನಗರ ಪೊಲೀಸ್ ಕಮಿಷನರನ್ನು ಭೇಟಿಯಾಗಿ ಇದೀಗ BJP ದೂರು ಕೊಟ್ಟಿದೆ. ಶಾಸಕರಾದ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಅವರಿಂದ ನಿಯೋಗ ದೂರು. ಐವಾನ್ ಡಿಸೋಜಾ ಮೇಲೆ FIR ದಾಖಲಿಸಲು ಒತ್ತಾಯ ಕೂಡ ಮಾಡಿದ್ದಾರೆ. ಆಮೇಲೆ ಬೆಳಿಗ್ಗೆ ಕಲ್ಲು ತೂರಾಟ ಮಾಡಿದ್ದು ಕೂಡ ಒಬ್ಬ ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿ ಅನ್ನುವಂಥ ಕಾರ್ಪೊರೇಟರು ಬಸ್ಸಿಗೆ ಕಲ್ಲು ತೂರಿದ್ದಂತೆ. ಯಾರು? ಕಿಶೋರ್ ಶೆಟ್ಟಿ. ಕಲ್ಲು ಹೊಡೆದಿದ್ದು ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿ, ಮಂಗಳೂರು ಪಾಲಿಕೆ ಕಾಂಗ್ರೆಸ್ ಕಾರ್ಪೊರೇಟರ್. ಕಿಶೋರ್ ಶೆಟ್ಟಿ ಹಮೀದ್ ಅನ್ವರನ್ನು ಬಂಧಿಸಿದ ಕಾಕಿ. ಈ ಕಿಶೋರ್ ಶೆಟ್ಟಿ ಮಾವಿನಹಣ್ಣಿಗೆ ಕಲ್ಲೆಸೆಯವರನ್ನೆಲ್ಲ ಕಾರ್ಪೊರೇಟ್ ಮಾಡಿದ್ರೆ ಹಿಂಗೆ ಆಗೋದು. ಬನ್ನಿ, ದೂರು ಏನು ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲುಪಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ. ನೋಡಿ, ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಯಿತು ಅದೇ ರೀತಿ ಆಗತ್ತೆ ಅಂತೇಳಿ. ಬಾಂಗ್ಲಾದೇಶದಲ್ಲಿ ಮಿಸ್ಟರ್ ಐವಾನ್ ಡಿಸೋಜಾ ಬಾಂಗ್ಲಾದೇಶದಲ್ಲಿ ಕೇವಲ ಅಲ್ಲಿಯ ಶೇಖ್ ಹಸೀನಾ ಮನೆಯೊಳಗೆ ನುಗ್ಗಿದ್ದು ಮಾತ್ರವಲ್ಲ, ಜನಸಾಮಾನ್ಯರ ಮನೆಗೂ ನುಗ್ಗಿದ್ದಾರೆ. ನಿಮ್ಮದು ಒಬ್ಬ ಜನಸಾಮಾನ್ಯನ ಮನೆ ಅಲ್ವಾ? ತಲೆ ಕೆಟ್ಟರೆ ಅಲ್ಲಿಗೂ ನುಗ್ಗಿಬಿಟ್ರೆ ಏನು ಮಾಡ್ತೀರಿ? ಅಲ್ಲಿ 300 ಜನ ಸತ್ತಿದ್ದಾರೆ ಗುಂಡೇಟಿನಿಂದ. ಆ ಸಂದರ್ಭದಲ್ಲಿ ಫೈರ್ ಆದರೆ ಏನು ಮಾಡ್ತೀರಿ? ಉದಾಹರಣೆ ಕೊಟ್ಕೊಳ್ಳಿ ಬೇಕಿದ್ರೆ. ಬೇಕಾದಷ್ಟು ಉದಾಹರಣೆಗಳಿದೆ, ಬೇಕಾದಷ್ಟು. ಬಾಂಗ್ಲಾದೇಶದ ಮಾದರಿ ಅಂದರೆ ಏನರ್ಥ? ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಿದ್ದೀರಾ ನೀವು? ಆಗಿದ್ರೆ ಬಾಂಗ್ಲಾದೇಶದಲ್ಲಿ ಯಾರಿದ್ದದ್ದು? ಪ್ರಧಾನಿ ಶೇಖ್ ಹಸೀನಾ, ಅವರನ್ನು ಓಡಿಸಿದ್ದು. ಇಲ್ಲಿ ಯಾರಿರೋದು? ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರನ್ನು ಓಡಿಸಬೇಕು ಅಂತನಾ ನಿಮ್ಮ ಉದ್ದೇಶ? ಏನಾದರೂ ಅರ್ಥ? ಬಾಂಗ್ಲಾದೇಶ ಯಾಕೆ ನೆನಪಿಗೆ ಬರುತ್ತೆ ನಿಮಗೆ? ಬಾಂಗ್ಲಾದೇಶ ಪಾಕಿಸ್ತಾನ. ಈ ಹಿಂದೆ BJPಗಿತ್ತು ಒಂದು ಅಭ್ಯಾಸ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಈಗ ನಿಮಗೂ ಬಂತದು. ಬನ್ನಿ, ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ದಿನೇಶ್, ಒಂದು ಕಡೆ ಬಸ್ಗೆ ಕಲ್ಲು ತೂರಾಟ, ಒಬ್ಬ ಕಾರ್ಪೊರೇಟರಿಂದ ಬಸ್ಸಿಗೆ ಕಲ್ಲು ತೂರಾಟ. ಇತ್ತೀಚಿನ ದಿನಮಾನಗಳಲ್ಲಿ ಎಂಥದೇ ಪ್ರತಿಭಟನೆಗಳಾದರೂ ಕೂಡ ಬಸ್ಸಿಗೆ ಕಲ್ಲು ತೂರಾಟ, ಗ್ಲಾಸ್ ಹೊಡೆಯೋದು ಇದೆಲ್ಲ ಬಂದಾಗಿತ್ತು. ಯಾಕೆಂದರೆ ನಾವು ನಮ್ಮ ಸಂಪತ್ತನ್ನೇ ಹಾಳು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ. ಈಗ BJP ನಿಯೋಗ ದೂರು ಕೊಟ್ಟಿದೆ. ಬನ್ನಿ, ಇದರ ಅಪ್ಡೇಟ್ಸ್ ಕೇಳ್ತೀನಿ. ದಿನೇಶ್, ಏನಾಯಿತು? ಹೌದು, ಅಂದ್ರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಆರಂಭದಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆ ನಡೆಸಿದ್ರು ಕೂಡ ಅದರ ನಂತರ ಪ್ರತಿಭಟನೆ ಎಲ್ಲೇ ಮೀರಿತು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಆ ಕಾರ್ಯಕರ್ತರು ಬಹಳಷ್ಟು ಉದ್ವಿಗ್ನವಾಗಿ ಬೇರೆ ಬೇರೆ ರೀತಿ ವರ್ತಿಸಿದ್ರು. ಅಂದ್ರೆ ಆರಂಭದಲ್ಲಿ ಇವರ ಇದ್ದದ್ದು ಅಂದ್ರೆ MCC ಎದುರು ಪ್ರತಿಭಟನೆ ಮಾಡಬೇಕು, ಪ್ರತಿಭಟನಾ ಭಾಷಣ ಮಾಡ್ಬೇಕು ಅಂತ ಅಷ್ಟೇ. ಆದ್ರೆ ಪ್ರತಿಭಟನೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಪ್ರಮುಖ ರಸ್ತೆ, ಅದರಲ್ಲೂ ಕೂಡ ವಾಹನ ನಿಬಿಡವಾದಂತಹ ರಸ್ತೆ, ಮಂಗಳೂರಿನ ಲಾಲ್ಬಾಗ್ನಿಂದ PUS ತನಕ ಸಂಪರ್ಕಿಸುವಂತಹ ರಸ್ತೆ, ಈ ಒಂದು ರಸ್ತೆಯನ್ನು ತಡೆಯುವುದಕ್ಕೆ ಹೋದ್ರು. ಆರಂಭದಲ್ಲಿ ಇದ್ದಷ್ಟು ಒಂದಷ್ಟು ಜನರನ್ನು ವಶಕ್ಕೆ ಪಡೆದ್ರು. ಆದ್ರೂ ಕೂಡ ಇವರ ಹುಚ್ಚಾಟ ಮತ್ತು ಮುಂದುವರೆದಿರುವಂತದ್ದು. ಮತ್ತೆಯೂ ಕೂಡ ಪದೇ ಪದೇ ಈ ರೀತಿಯಂತಹ ರಸ್ತೆ ತಡೆ ಮಾಡಿದ್ರು. ಆದ್ರೆ ನಂತರದಲ್ಲಿ ಏನೋ ಅಲ್ಲೇ ಬರ್ತಾ ಇದ್ದಂತ ಸಿಟಿ ಬಸ್ಸಿಗೆ ಒಂದು ಕಲ್ಲು ತೂರಾಟ ಕೂಡ ಮಾಡಿರುವಂತದ್ದು. ಅಂದ್ರೆ ಆ ಸಿಟಿ ಬಸ್ ಅದೇ ಮಾರ್ಗವಾಗಿ ಬರ್ತಾ ಇತ್ತು, ಅದರ ಎದುರು ನಿಂತು ಓರ್ವ ಸಿಟಿ ಬಸ್ಗೆ ಕಲ್ಲಿನಿಂದ ಹೊಡೆದಿರುವಂತದ್ದು. ಹೀಗಾಗಿ ಆ ಕಿಶೋರ್ ಶೆಟ್ಟಿ ಒಟ್ಟಿಗೆ 3 ಜನ ಇದ್ದಾರೆ. ಅದರಲ್ಲಿ 3 ಜನ ಅಲ್ಲ, ಮತ್ತೊಬ್ರು ಕಾರ್ಪೊರೇಟ್ ಅಂತ ಹೇಳತ್ತೆ. ಹಾಗೆ ಯಾರು ಅದರಲ್ಲಿ ಮಾಹಿತಿ ಸಿಕ್ಕಿದ್ಯಾ? ಕಲ್ಲು ಹೊಡೆದವರಲ್ಲಿ ಕಾರ್ಪೊರೇಟರ್ ಯಾರು ಇದ್ದಾರೆ? ಯಾರಾದರೂ
ದಿನೇಶ್ ಓಕೆ, ಇಲ್ಲಿ ಹೇಳ್ತಿದ್ದಾರೆ ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿ ಅಂತ ಹೇಳ್ತಿದ್ದಾರೆ. ಕಿಶೋರ್ ಶೆಟ್ಟಿ ಆಗಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಯಾರು ಅಂತೇಳಿ. ಆದರೆ ಕಾರ್ಪೊರೇಟ್ರ್ ಯಾರೇ ಆಗಿರಿ, ಒಬ್ಬ ಕಾರ್ಪೊರೇಟ್ರ್ ಬಸ್ಸಿಗೆ ಕಲ್ಲೆಸೀತಾರೆ ಅಂತಂದರೆ ನೀನೊಬ್ಬ ಪುಂಡ ಪೋಖ್ರಿ. ನಿನ್ನಂಥ ಪುಂಡ ಪೋಖ್ರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಗೆಲ್ಲಿಸಿದ್ದಾರೆ ಕಾರ್ಪೊರೇಟರ್ ಆಗಿದ್ದರೆ, ಅಥವಾ MLA ಆಗಿದ್ದರೆ, ಅಥವಾ MP ಆಗಿದ್ದರೆ. ಬಸ್ಸಿಗೆ ಕಲ್ಲೆಸೆಯುವಂಥದ್ದು ಅಲ್ಲೇ ಇದೆಯಲ್ಲ ಮರ, ನೀನು ಇನ್ನೂ ಅಲ್ಲೇ ಇದೆಯಲ್ಲ ಕಲ್ಲೆಸೆಯೋ ಜಾಗದಲ್ಲೇ. ಅದಕ್ಕಿಂತ ಮೇಲೆ ಸ್ವಲ್ಪ ಬೆಳಿಬೇಕಲ್ವಾ ಒಬ್ಬ ಕಾರ್ಪೊರೇಟರ್ ಆದಾಗ. ಕಾರ್ಪೊರೇಟರ್ಗಳು ಬಸ್ಸಿಗೆ ಕಲ್ಲೆಸೀತಾರೆ. ಈಗ ನಾವು ನೋಡಿದ್ದೀವಿ, ಅಟ್ಲೀಸ್ಟ್ ಒಂದು 2, 3, 4, 5 ವರ್ಷ ಆಯಿತು ಯಾವುದೇ ಪ್ರತಿಭಟನೆಗಳಲ್ಲಿ ಕೂಡ ಬಸ್ಸಿಗೆ ಕಲ್ಲೆಸೆಯೋದಲ್ಲ ನಿಂತೋಗ್ಬಿಟ್ಟಿದೆ. ಅದೊಂದು ಹೇಸಿಗೆ ಕೃತ್ಯ. ನಮ್ಮದೇ ಸಂಪತ್ತಿಗೆ ಹೊಡೆಯೋದು. ಅದು BJP ಸಂಪತ್ತು, ಕಾಂಗ್ರೆಸ್ ಸಂಪತ್ತಲ್ಲ, ನಮ್ಮ ಸಂಪತ್ತು, ನಮ್ಮೆಲ್ಲರ ಸಂಪತ್ತು. ಬಸ್ಸಿಗೆ ಈಗಲೂ ಕಲ್ಲೆಸೀತೀರಿ ಅಂತಂದರೆ ಯಾವ ರೋಡ್ ಸೈಡಿಂದ ಎಲ್ಲ ಎತ್ತಾಕೊಂಬಂದು ನೀವು ಕಾರ್ಪೊರೇಟ್ ಮಾಡ್ತೀರಿ? ಹಾಂ, ಯಾವ ರೋಡ್ ಸೈಡಿಂದ ಎತ್ತಾಕೊಂಬಂದು? ಯಾರು ಇಲ್ವಾ ನಿಮಗೆ ಅಲ್ಲಿ ಲೀಡ್ರ್ಗಳು? ಎಸ್, ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.